ಇಬ್ಬರು ದರೋಡೆಕೋರರನ್ನ ಕರ್ಕೊಂಡು ಬಂದಿದ್ದೀರಿ, ವಿಚಾರಣೆ ಕೂಡ ಮಾಡಿದ್ದೀರಿ. ಏನು ಹೇಳಿದ್ರು ಸರ್? ಯಾವ ರೀತಿಯಾಗಿ ಸವಾಲುಗಳು ಇತ್ತು? ವಾಹನ ನೋಡಿದ್ರೆ ಗೊತ್ತಾಗುತ್ತೆ ಸರ್, ಅದು ಸ್ಪೀಕರಕ್ಕೆ. ಏನು ಹೇಳ್ತೀರಿ ಸರ್ ಈ ಕಾರ್ಯಾಚರಣೆ ಬಗ್ಗೆ? ಇಬ್ಬರು ಆರೋಪಿಗಳು ಬಿಹಾರ ರಾಜ್ಯ ವೈಶಾಲಿ ಜಿಲ್ಲೆಗೆ ಸೇರಿದ್ದವರು. ಒಬ್ಬನು ಮೈಸೂರು ವಿಲೇಜ್ಗೆ ಸೇರಿದ್ದರು, ಇನ್ನೊಬ್ಬನು ಫತೇಪುರ್ ಗುರುವಾರ ಅಂತ ಇನ್ನೊಂದು ವಿಲೇಜ್ಗೆ ಸೇರಿದ್ದರು. ಇವರು ಲಾಸ್ಟ್ ಇಯರ್ ಜನವರಿ 20ನೇ ತಾರೀಕನೇ ಅವರ ಇಡೀ ಇಬ್ಬರ ಫ್ಯಾಮಿಲೀಸ್ಗಳನ್ನು ಅಲ್ಲಿಂದ ವೆಕೇಟ್ ಮಾಡಿಸಿ ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ನಾಪತ್ತೆ ಆಗ್ತಾರೆ. ಸೊ ಆವಾಗಿಂದ ನಾವು ಇವರನ್ನು ಟೆಕ್ನಿಕಲಿ ನಾವು ಪ್ರಯತ್ನ ಮಾಡಿದ್ದೀವಿ. ಮೇ ಬಿ ವೆಸ್ಟ್ ಬೆಂಗಾಲಲ್ಲಿ ಇದ್ದಿರ್ಬೋದು, ಸಮ್ ಇನ್ಫಾರ್ಮೇಷನ್ ವೆಸ್ಟ್ ಬೆಂಗಾಲ್ ಹೋಗಿದ್ದೇವೆ, ಜಾರ್ಖಂಡ್ ಹೋಗಿದ್ದೇವೆ, ನಾವು ರಾಜಸ್ಥಾನ, ಈ ರೀತಿ ಸುಮಾರು ರಾಜ್ಯಗಳಲ್ಲಿ ನಾವು ಹುಡುಕಾಡಿದ್ದೇವೆ, ಕಾರ್ಯಾಚರಣೆ ನಡೆಸಿದ್ದೇವೆ. ಬಟ್ ಒಂದು 20 ದಿನದಿಂದ ಇವರು ಅವರ ಸ್ವಂತ ಊರುಗಳಿಗೆ ಕೆಲಸಕ್ಕೆ ಊರಿಗೆ ಬರ್ಬೋದು ಅನ್ನೋ ಮಾಹಿತಿ ಮೇರೆಗೆ 20 ಕ್ರೈಮ್ ಸ್ಟಾಫ್ ಪ್ಲಸ್ ಇಬ್ಬರು ಡಿವೈಎಸ್ಪಿ, CPS, 4 PSಗಳ ತಂಡವನ್ನು ನಾವಲ್ಲಿಗೆ ಕಳಿಸಿದ್ದೇವೆ ವೈಶಾಲಿ ಜಿಲ್ಲೆಗೆ. ಸೊ ಒಂದು ಆಗಸ್ಟ್ 5th ಅಲ್ಲಿ ಒಂದು ಹಳ್ಳಿ ಇದೆ, ಆ ಹಳ್ಳಿಗೆ ಬಂದಿದ್ದಾನೆ ಅಂತ ಗೊತ್ತಾಯಿತು. ಸಿಬ್ಬಂದಿ ಹೋಗಿ ವಾಚ್ ಮಾಡ್ತಿದ್ದಾರೆ, ಬಂದು ಹೋಗಿದ್ದಾರೆ ಅಂತ ಗೊತ್ತಾಗಿದೆ. ಬಟ್ ಅಗೇನ್ ಆನ್ ಆಗಸ್ಟ್ 10th 2ನೇ ಸತಿ ಬಂದಿದ್ದಾರೆ ಅಂತ ನಮ್ಮ ಸಿಬ್ಬಂದಿ ಒಂದು 40 ಕಿಲೋಮೀಟರ್ಸ್ ಇವರಿಗೆ ಫೇಸ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಸಂಪೂರ್ಣ ಅಬ್ಸ್ಕಾಂಡೆಡ್, ಅವ್ರಿಗೆ ಗೊತ್ತಾಗಿಲ್ಲ ನಾವು ಸೇರ್ತಿದ್ದೇವೆ. ಬಟ್ ನಮ್ಮವರು ಸೈಟ್ ಮಾಡಿದ್ದಾರೆ. ಸೊ ಬಿಹಾರಲ್ಲೇ ಇದ್ದಾರೆ ಅಂತ ನಮ್ಗೆ ಆವಾಗ ಕನ್ಫರ್ಮ್ ಆಯಿತು. ನಮ್ಮ ಸಬ್ ಇನ್ಸ್ಪೆಕ್ಟರ್ ಒಬ್ಬರು ಐಸೆಟ್ ಮಾಡಿದ್ದಾರೆ ವಿಟ್ನೆಸ್ಗೆ. ಸೊ ಆಗಸ್ಟ್ 12 ಇಂಥ ಕಡೆ ಬರ್ತಾರೆ ಅಂತ ನಮ್ಮ ಮಾಹಿತಿ. ಅದರ ಪ್ರಕಾರ ನಾವು ಸ್ಟ್ರಾಟಜಿ ಮಾಡ್ತೀವಿ. ನಮ್ಮ ಹಿರಿಯ ಅಧಿಕಾರಿಗಳು DCC ಹೇಳಿದ ಫ್ರೆಂಡ್ಸ್ ಅವರ ಮಾರ್ಗನಿರ್ದೇಶನ ತಗೊಂಡು ನಾವು ಸೆಕ್ಯೂರಿಟಿ ಸ್ಟ್ರಾಟಜಿ ಮಾಡ್ತೀವಿ. ನಾವು ಅಲ್ಲೇ ಕೇಕ್ ಹೋದಾಗ ಅಲ್ಲಿ ಒಂದು ದಾಮೋದರ್ಪುರ್ ಅಂತ ಒಂದು ಹಳ್ಳಿ ಪಕ್ಕದಲ್ಲಿರುವ ಒಂದು ಫಾರೆಸ್ಟಿಗೆ ಬಂದಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಆ ಫಾರೆಸ್ಟಲ್ಲಿ 1 hour 2 hours ಕಂಡು ಸಹ ನಮಗೆ ಸೊ ಖಂಡಿತ ಯಾವುದಾದ್ರೂ ಒಂದು ದಿಕ್ಕಿನಲ್ಲಿ ಫಾರೆಸ್ಟ್ ಬರ್ತಾರೆ ಮಾಡಿ ನಾವು 2 ಕಾರ್ಸು ಪ್ಲಸ್ 2 ಬೈಕ್ಸ್ ಪೆಟ್ರೋಲಿಂಗ್ ಸ್ಟಾರ್ಟ್ ಮಾಡಿದ್ದೇವೆ. ಫಾರೆಸ್ಟ್ ಸುತ್ತ ಪೆಟ್ರೋಲಿಂಗ್ ಮಾಡುವಾಗ ನಮ್ಮಲ್ಲಿದ್ದ ಒಂದು ತಂಡಕ್ಕೆ DVSP ಅವರ ನೇತೃತ್ವದಲ್ಲಿ ಒಂದು ತಂಡಕ್ಕೆ ಅವರು ಕಾಣಿಸ್ಕೊಂಡಿದ್ರು. ನಮಗೆ ಬೈಕ್ ನಂಬರು ಬೈಕ್ ಎಲ್ಲ ಗೊತ್ತಾಗಿತ್ತು. ಸೊ ಹೆಲ್ಮೆಟ್ ಹಾಕೊಂಡಿದ್ದು ಸೇಮ್ ಇದೇ ರೀತಿ, ಇಬ್ಬರು ಬ್ಲ್ಯಾಕ್ ಹೆಲ್ಮೆಟ್ ಇವರೇ ಆಗಿರ್ಬೋದು ಅಂತ ನೋಡ್ಕೊಂಡು ಹೋಗ್ತೇವೆ. 2ನೇ ಸತಿ ಕನ್ಫರ್ಮ್ ಮಾಡ್ತೇವೆ. ಮತ್ತೊಂದು ಸತಿ ನಾವು ಯೂಟರ್ನ್ ತಗೊಂಡು ಬಂದು ಪಕ್ಕ ಇವರಂತ ತಕ್ಷಣ ತೋರಿಸ್ಕೊಂಡು ಗಾಡಿ ಅಡ್ಡ ಹಾಕಿದ್ರು. ಬಟ್ ಸ್ಟಿಲ್ ಅವರು ಗಾಡಿಯನ್ನು ದಾಟ್ಕೊಂಡು ಹೋಗಬೇಕಂತ ಹೋಗುವ ನಿಟ್ಟಿನಲ್ಲಿ ನಮ್ಮ ವೆಹಿಕಲಿಗೆ ಟಚ್ ಆಗಿದ್ದಾರೆ. ಟಚ್ ಆಗಿಬಿಟ್ಟು ಇಬ್ಬರು ಸ್ವಲ್ಪ ದೂರದಲ್ಲಿ ಬಿದ್ದ ಮೇಲೆ ನಮ್ಮವರು ಸ್ಟಾಫ್ ಎಲ್ಲರೂ ಹೋಗಿ ಅವ್ರನ್ನ ಓವರ್ ಪವರ್ ಮಾಡಿ ಹೆಲ್ಮೆಟ್ ತೆಗೆದು ನೋಡ್ತಾರೆ. ನೋಡಿದ ತಕ್ಷಣ ಅದು ಕಂಡು ಮಾಡ್ತಾರೆ. ಗೊತ್ತಾದ ತಕ್ಷಣ ಅವರನ್ನು ದಸ್ತಗಿರಿ ಮಾಡಿ ವೆಹಿಕಲಲ್ಲಿ ಹಾಕಿಕೊಂಡು ಬಿಹಾರ ರಾಜ್ಯದಿಂದ ಫಸ್ಟ್ ಹೊರಗಡೆ ಬರಬೇಕು ಪ್ರಯತ್ನ ಮಾಡುವಾಗ ದಾಮೋದರ್ಪುರ್ ಊರಿಗೆ ಸೇರಿದ್ದ ಸುಮಾರು 100 ಜನರು ಗ್ರಾಮಸ್ಥರು ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ. ನಮ್ಮ ಸಿಬ್ಬಂದಿ ASC ಒಬ್ಬರಿಗೆ ತಿಳ್ಕೊಂಡು ಮೇ ಬಿ ಕಿಡ್ನಾಪರ್ಸ್ ಅಂತ ಅವರು ಕಲ್ಪನೆ ಮಾಡಿಕೊಂಡು ಸೊ ದಾಳಿ ಮಾಡಿ ಅವರ ಕೈಯನ್ನು ಕೂಡ ಹೊರದಿದ್ದಾರೆ. ಸೊ ಅವರನ್ನು ಕೂಡ ರೆಸ್ಕ್ಯೂ ಮಾಡಿಕೊಂಡು ಒಟ್ಟಿನಲ್ಲಿ ಇಬ್ಬರು ಆರೋಪಿಗಳನ್ನು ಆದಷ್ಟು ಬೇಗ ಬಿಹಾರದಿಂದ ಕರ್ಕೊಂಡು ಬರಬೇಕು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಪ್ರೊಡ್ಯೂಸ್ ಮಾಡಿದ್ದೀವಿ ನಾವು. ತಕ್ಷಣ ನಿನ್ನೆ ಈವ್ನಿಂಗ್ ವಿತಿನ್ ಹಾಫ್ ಆನ್ ಅವರ್ ಒಂದು ಕಡೆ ನಮ್ಮ ಸಿಬ್ಬಂದಿಗೆ ಟ್ರೀಟ್ಮೆಂಟ್ ಕೊಡಿಸಿ ಇನ್ನೊಂದು ಟೀಮ್ ನಮ್ಮ ಬಿಹಾರದಿಂದ ಕರ್ಕೊಂಡು ಈಗ ಜಸ್ಟ್ ಬೀದರ್ ರೀಚ್ ಆಗ್ತಾರೆ. ನ್ಯಾಯಾಂಗ ಬಂದರೆ ತೋರಿಸಿ ನಾವೀಗ ಎಲ್ಲ ಪ್ರಿಪೇರ್ ಸರ್. ಈಗ ಹೊರ ರಾಜ್ಯ ಅಂದಮೇಲೆ ಸರ್ ಬೇರೆ ರಾಜ್ಯದ ಪೊಲೀಸರ ಸಹಕಾರ ಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಬಿಹಾರ ರಾಜ್ಯದ ಪೊಲೀಸರು ಸಹಕಾರ ನೀಡಲಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಈಗ ಯಾವ ರೀತಿಯಾಗಿ ಇದನ್ನು ಮಾಡಿದ್ರೆ ಸರ್? ಯಾರು ಸಹಕಾರ ನೀಡದೇ ಇದ್ರೂ ಕೂಡ ಆರೋಪಿಗಳು ಪತ್ತೆಗಾಗಿ ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡ್ತಿದ್ರು? ಇದರಲ್ಲಿದ್ದ ಅಲೋಕ್ ಅಲಿಯಾಸ್ ಅಂಬಾನಿ ವೆರಿ ನೋಟೋರಿಯಸ್. ಅವರು ಬಿಹಾರ್ ಪೊಲೀಸರು ಟಾಪ್ 10 ವಾಂಟೆಡ್ ಲಿಸ್ಟಲ್ಲಿ ಅವನಿಗೆ ಹಾಕಿದ್ದಾರೆ, ಆ ಪಟ್ಟಿಗೆ ಸೇರಿಸಿದ್ದಾರೆ. 2017 ಫಸ್ಟ್ ಟೈಮ್ ಅವನಿಗೆ ಬಿಹಾರ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅದಾದಮೇಲೆ ಒಂದು ಸತಿ ಕೂಡ ಅವರಿಗೆ ಅರೆಸ್ಟ್ ಮಾಡೋಕ್ಕೆ ಆಗಲಿಲ್ಲ. ಸೊ ಅಷ್ಟರಲ್ಲಿ ಮಿರ್ಜಾಪುರ್ UPದಲ್ಲಿ ಒಂದು ಸೇಮ್ ಅಫೆನ್ಸ್ ಮಾಡಿದ್ದಾರೆ. ಅದರಲ್ಲಿ ಕೂಡ UP ಪೊಲೀಸರು ಇವರನ್ನು ಅರೆಸ್ಟ್ ಮಾಡಿಲ್ಲ. ಒಬ್ಬ ಆರೋಪಿ ಮಾತ್ರ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಇವನು ಆ ಕೇಸನ್ನು ಕೂಡ ಸೊ ಇವನಿಗೆ ಏನು ಅನಿಸಿದೆ ಏನಂದರೆ ಅಫೆನ್ಸ್ ಮಾಡಿ ಪೊಲೀಸರು ಕಂಟ್ರೋಲ್ ನಾನು
ಕಸ್ಟಡಿನಲ್ಲಿ ಇರಬಹುದು, ನಾನು ಫಾರೆವರ್ ಇರ್ಬೋದು ಅನ್ನೋ ಕಲ್ಪನೆಯಲ್ಲಿದ್ದೆ. ಆ್ಯಂಡ್ ತುಂಬ ನೋಟೋರಿಯಸ್ ಇದ್ದಿದ್ದರಿಂದ ಈವನ್ ಬಿಹಾರ್ ಪೊಲೀಸರು ಕೂಡ ಮೊದಲು ಸಪೋರ್ಟ್ ಮಾಡಿದ್ದಾರೆ. ಬರ್ತಾ ಬರ್ತಾ ಅವರು ಕೂಡ ಫೋಕಸ್ ಕಳ್ಕೊಂಡರು. ಬಟ್ ನಾವು ಬೀದರ್ ಜನತೆಗೆ ನಾವು ಉತ್ತರ ಕೊಡಬೇಕಾಗಿದೆ ಆ್ಯಸ್ ಎ ಬೀದರ್ ಪೊಲೀಸ್. ಸೊ ನಾವು ಮಾತ್ರ ಒಂದು ದಿನ ಕೂಡ ಫೋಕಸ್ ಬಿಟ್ಟಿಲ್ಲ. ಸೊ ಕೊನೆಗೂ ವಿತ್ ಬಿಹಾರ್ ಪೊಲೀಸು ಸಪೋರ್ಟ್ ಹೋದರೆ ಇನ್ನೂ ಲೇಟ್ ಆಗ್ಬೋದು. ಅವ್ರು ನಮ್ಗೆ ಇನ್ನೊಂದು 3 ತಿಂಗಳು, ಇನ್ನೊಂದು 4 ತಿಂಗಳು ತಡೀರಿ ಅಂತ ಹೇಳಿ. ಬಟ್ ನಮಗೆ ವೇಟ್ ಮಾಡಲಿಕ್ಕೆ. ಸೊ ಇನ್ಫಾರ್ಮೇಷನ್ ಕೂಡ ಗೌಪ್ಯವಾಗಿ ಇರಲಿ ಅಂತ ಹೇಳಿ ನಾವು ಕೂಡ, ಆ್ಯಂಡ್ ನಮ್ಮ ಹಿರಿಯರು ಕೂಡ ಹೇಳಿದ್ವಿ ಸರ್, 2 ವರ್ಷ ಹೇಳಿದ್ವಿ ಸರ್, ನೀವೇ ಮಾಡಬೇಕು, ಖಂಡಿತವಾಗೂ ನೀವೇ ಮಾಡಬೇಕು, ನಿಮಗೆ ನಾವೇ ಮಾಡಬೇಕು. ಬಿಹಾರ ಉತ್ತರ ಇವರೇ ಸರ್, ಈಗ ಬಿಹಾರ ರಾಜ್ಯ ಅಂದ್ರೆ ಈಗ ಉತ್ತರ ಭಾರತದ ರಾಜ್ಯಗಳಂತೆ ಬೆಳೆದಿರ್ತಾರೆ. ಆದ್ರೆ ಕ್ರೈಮ್ಗಳು ಜಾಸ್ತಿ ಅನ್ನೋದಕ್ಕೆ ಯಾವ್ದಾದ್ರು ಈಗ ತಾವು ಕೂಡ ಹಿಂಗೆಲ್ಲ ಹೋಗ್ತಿದ್ರೆ ಭಯ ಅನಿಸ್ತಿದೆ ಸರ್? ನಮ್ಮ ಈ ಕೇಸಲ್ಲಿದ್ದ ಆರೋಪಿ ಅಲೋಕ್ ಅಲಿಯಾಸ್ ಅಂಬಾನಿ ಐ ಥಿಂಕ್ 2017 ವಿತ್ AK-47 ಸಮೇತ ಬಿಹಾರ್ ಅವರು. ಸೊ ಈಗ ಇವರಿಗೆ ಇಲ್ಲಿಗಲ್ ವೆಪನ್ಸ್ ನೆಟ್ವರ್ಕ್ ಅವ್ರ ಜೊತೆ ಕೂಡ ಸಂಪರ್ಕ ಇದೆ. ವೆರಿ ಸೋಫಿಸ್ಟಿಕೇಟೆಡ್ ವೆಪನ್ಸ್ ಯೂಸ್ ಮಾಡಿ, ನಾಟ್ ಓನ್ಲಿ ಕಂಟ್ರಿ ವೆಪನ್ಸ್. ಸೊ ಭಯ ಅನ್ನೋದು ಇರಲಿಲ್ಲ ನಮಗೆ. ಬಟ್ ವಿ ಆರ್ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್. ಅವ್ರು ಯಾವುದೇ ವೆಪನ್ ತಗೊಂಡು ಬರಲಿ ಅಂತ ನಾವು ಕೂಡ ಸಜ್ಜಾಗಿದ್ವಿ. ವಿವರ ಅರೆಸ್ಟ್ ಮಾಡೋ ಟೈಮ್ಗೆ ಒಂದು ಬ್ಯಾಗನ್ನು ಕ್ಯಾರಿ ಮಾಡ್ತಿದ್ರು ಅವರು. ದೇ ವರ್ ನಾಟ್ ಪ್ರಿಪೇರ್ಡ್ ಟು ಅಟ್ಯಾಕ್. ಆ್ಯಕ್ಚುಲಿ ಅವರು ಪೊಲೀಸರು, ಅದು ಕೂಡ ಕರ್ನಾಟಕ ಪೊಲೀಸರು ಇಲ್ಲಿ ಬಂದು ಅದು ಕೂಡ ಹಳ್ಳಿ ಒಳಗಡೆ ನುಗ್ಗಿ ಹಿಡಿತಾರೆ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಸೊ ಸರ್ಪ್ರೈಸ್ ಅಟ್ಯಾಕ್ ಅಲ್ಲೇ ಮಾಡ್ತೀವಿ. ಅವ್ರ ಕಡೆ ರಿಟಾಲಿಯೇಟ್ ಮಾಡೋಕ್ಕೂ ಕೂಡ ಟೈಮ್ ಇರಲಿಲ್ಲ. ಸರ್, ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರು ಏನು ಆರೋಪಿಗಳು ಇದ್ದಾರೆ ಅವರು ಸಂಬಂಧಪಟ್ಟ ಈ ಹಿಂದೆ ಅರೆಸ್ಟ್ ಮಾಡಿ ಮಾಡಿದ್ರೆ ಅವ್ರು ಏನಾದರೂ ಬಿಡುಗಡೆ ಆಗಿದ್ರು ಸರ್? ಅವರು ಇವರು ಅರೆಸ್ಟ್ ಆಗಿದ್ದು ಅವ್ರ ಗಮನಕ್ಕೆ ಏನಾದ್ರು ಇತ್ತ ಸರ್? ನಿನ್ನೆ ಲೋಕಲ್ ಸರೆ ಪೊಲೀಸ್ ಸ್ಟೇಷನ್ಗೆ ನಾವು ಇಂಟಿಮೇಷನ್ ಮಾಡಿದ್ದೇವೆ. ಅವರವರ ಫ್ಯಾಮಿಲಿ ತಿಳಿಸಿದ್ದಾರೆ. ಈಗ ನಮ್ಮ ಸ್ಟೇಷನ್ಗೆ ಕೂಡ ಇಂಟಿಮೇಷನ್ ಹೋಗ್ತೀವಿ. ಅವರ ಫ್ಯಾಮಿಲಿ ಮೆಂಬರ್ಸ್ ಗೊತ್ತಾಗಿಲ್ಲ. ಆ್ಯಂಡ್ ಅರೆಸ್ಟ್ ಆದವರ ಫ್ಯಾಮಿಲಿ ಮೆಂಬರ್ಸು ಇವರಿಗೆ ಬೈಕ್ ಒದಗಿಸ್ಕೊಡೋದು, ಇವ್ರ ತಪ್ಪಿಸ್ಕೊಂಡು ಹೋದ ನಂತರ ಅವರಿಗೆ ಶೆಲ್ಟರ್ ಕೊಡೋದು, ಈ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ. ಕಾನ್ಸ್ಪಿರಸಿ ಭಾಗಿಯಾಗಿದ್ದಾರೆ. ಸೊ ಅದಕ್ಕಾಗಿ ಅವರು ಅರೆಸ್ಟ್ ಆಗಿದ್ದಾರೆ. ಅವರು ಜಸ್ಟ್ ಬಿಫೋರ್ 1 ಮಂತ್ ಅವರು ನಿಮಗೆ ಇಂಟ್ರಾಗೇಷನ್ ಮಾಡುವಾಗ ಆರೋಪಿ ಹೇಳಿದ್ದು ನಾನು ಆ್ಯಕ್ಚುಲಿ ನಮ್ಮ ಟಾರ್ಗೆಟ್ ಕೆಲಸ ಮಾಡ್ತೀನಿ, ಹೈದರಾಬಾದಲ್ಲಿ ನೃತ್ಯ ನಡೆಸಬೇಕು. ಹೈದರಾಬಾದ್ ಬಂದಾಗ ಹೈದರಾಬಾದ್ ಅಕ್ಕಪಕ್ಕದಲ್ಲಿ ಏನೇನು ಬೋರ್ಡರ್ ರಾಜ್ಯಗಳಿವೆ, ಬೋರ್ಡರ್ ಜಿಲ್ಲೆಗಳಿವೆ ಅಂತ ನಾವು ನೋಡ್ತಿದ್ದಾಗ ಬೀದರ್ ಅಂತ ಒಂದು ಬೀದರ್ ಇಸ್ ಅ ಬೋರ್ಡರ್ ಟೌನ್ ಅಂತ ನಮಗೆ ಗೊತ್ತಾಯಿತು ಅಂತ ಹೇಳ್ತಾ ಇತ್ತು. ಆ್ಯಂಡ್ ಕೃತ್ಯ ನಡೆಸೋಕ್ಕಿಂತ ಮುಂಚೆ 2 ಮಂತ್ಸ್ ತನಿಖೆ ಮಾಡಿ ಆ್ಯಸ್ ಎ ವಿಸಿಟರ್ ಬಂದು ಅವರಿಗೆ ಮಾತ್ರ ಬೀದರಲ್ಲಿ ಯಾರು ಫ್ರೆಂಡ್ಸ್ ಸದ್ಯಕ್ಕೆ ಇವರಿಗೆ ವೆಪನ್ ಕೊಟ್ಟವನು ಇನ್ನೊಬ್ಬನ ಹೆಸರು ಹೇಳ್ತಿರ್ತಾರೆ. ಆ್ಯಂಡ್ ಅದೇ ರೀತಿ ಲಾಜಿಸ್ಟಿಕ್ಸು ಆ್ಯಂಡ್ ಶೆಲ್ಟರ್ ಕೊಟ್ಟವರು, ದೇರ್ ಆಲ್ ಪಾರ್ಟ್ ಆಫ್ ಪ್ಲಾನ್. ಇಲ್ಲಿಗೆ ಬಂದು ಫೈರಿಂಗ್ ಮಾಡಿ ದುಡ್ಡು ದೋಚ್ಕೊಂಡು ಹೋದವರು A1 A2 ಇವರಾಗ್ತಾರೆ. ಕೇಳ್ತಾ ಇದ್ದೇವೆ, ಒಂದು 10 ಲಕ್ಷ ಅವನು ಕೊಟ್ಟಿದ್ದೇವೆ, ಇನ್ನೊಂದು ಇವರು ಕೊಟ್ಟಿದ್ದು ಅಂತ ಹೇಳ್ತಾ ಇದ್ದೇವೆ. ರಿಕವರಿ ಮಾಡಿ. ಥ್ಯಾಂಕ್ ಯು.